ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಪಶ್ಚಿಮ ಬಂಗಾಳದ್ದಾಯಿತು, ಪಂಜಾಬದ್ದಾಯಿತು, ಈಗ ಬಿಹಾರದ ಕಥೆ. ಕರ್ಪೂರಿ ಠಾಕೂರ್ ಬಿಹಾರದ ಮಾಜಿ ಮುಖ್ಯಮಂತ್ರಿ, 2 ಸಲ ಮುಖ್ಯಮಂತ್ರಿಯಾಗಿದ್ದರು. ಬಿಹಾರದಲ್ಲಿ ಹಿಂದುಳಿದ ವರ್ಗಗಳ ಅತಿ ದೊಡ್ಡ ನಾಯಕ ಅಂತ ಅವ್ರನ್ನ ಕನ್ಸಿಡರ್ ಮಾಡುತ್ತೆ. ಅವರಿಗೆ ನಿನ್ನೆ ಭಾರತ ರತ್ನ ಘೋಷಿಸಲಾಯಿತು. ಈ ವಿಷಯದಲ್ಲಿ ಒಂದು ಪೊಲಿಟಿಕಲ್ ಟಾಕ್ ಫೈಟ್ ಶುರುವಾಗಿದೆ. ಒನ್ಸ್ ಅಗೇನ್ ಅದು ಕೂಡ INDA ಮೈತ್ರಿಕೂಟಕ್ಕೆ ಸಂಬಂಧಿಸಿದೆ. ಬಿಹಾರದಲ್ಲಿ ಮೈತ್ರಿಕೂಟದಲ್ಲಿ ನಿತೀಶ್ ಅಂಡ್ ಲಾಲು ಇದ್ದಾರೆ. JDU ಮತ್ತು RJD ಮೈತ್ರಿಕೂಟದ ಭಾಗಗಳು ಅಧಿಕಾರದಲ್ಲಿದ್ದಾರೆ. ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಬಿಹಾರ. ಅಲ್ಲಿ ಕಾಂಗ್ರೆಸ್ಸು, JDU, RJD ಸೇರ್ಕೊಂಡು ಬಿಜೆಪಿಯನ್ನು ಸೋಲಿಸಬೇಕು ಅಂತ ಒಗ್ಗಟ್ಟಾಗಿದ್ದಾರೆ. ಯಾವಾಗ ಕರ್ಪೂರಿ ಠಾಕೂರ್ಗೆ ಭಾರತ ರತ್ನ ಘೋಷಣೆ ಮಾಡಲಾಯಿತು, ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಹೇಳಿಕೆ ಕೊಡ್ತಾರೆ, ಕಾಂಗ್ರೆಸ್ನವ್ರಿಗೆ ಬಡ್ಕಂಡ್ವಿ, ನೀವು ಕೊಡಿ ಅಂತ ಕೊಡಲಿಲ್ಲ, ಈಗ ಮೋದಿ ಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದ ಅಂದ್ಬಿಟ್ಟು. ಕೇಂದ್ರ ಸರ್ಕಾರಕ್ಕೆ ಮತ್ತು ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಅಂತ ನಿತೀಶ್ ಕುಮಾರ್ ಹೇಳೋದು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಹೇಳ್ತಾರೆ, ನಾವು ಜಾತಿ ಗಣತಿ ಕೊಟ್ಟವಲ್ಲ, ಯಾರ ಸಂಖ್ಯೆ ಜಾಸ್ತಿ ಇದೆ ಅಂತ BJP ಅವ್ರಿಗೆ ಗೊತ್ತಾಯಿತು, ಅದಕ್ಕೆ ಕೊಟ್ಟಿದ್ದಾರೆ, ಇದು ಪ್ಯೂರ್ಲಿ ರಾಜಕೀಯ ಲೆಕ್ಕಾಚಾರ ಅಂತ ಹೇಳ್ತಾ ಇದ್ದಾರೆ. ಭಾರತ ರತ್ನ ಕೊಟ್ಟದ್ದು ರಾಜಕೀಯ ಉದ್ದೇಶದೊಂದಿಗೆ ಅಂತ ತೇಜಸ್ವಿ ಯಾದವ್ ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ನನ್ನ ಕೊಲ್ಲಿಗ ಪ್ರಶಾಂತನಾಥ್ ಅವರ ನೇರ ಸಂಪರ್ಕದಲ್ಲಿ. ಪ್ರಶಾಂತ್, ಎಕ್ಸಾಕ್ಟ್ಲಿ 60 ಸೆಕೆಂಡ್ಸ್ ಇದೆ, ಕ್ವಿಕ್ಲಿ. ಅಜಿತ್, ಕರ್ನಾಟಕದಲ್ಲಿ ದೇವರಾಜ ಅರಸರಿಗೆ BJP ಪ್ರಶಸ್ತಿ ಕೊಟ್ಟರೆ ಏನಾಗುತ್ತೆ? ಅದೇ ಇಫೆಕ್ಟ್ ಬಿಹಾರದಲ್ಲಿ ಕರ್ಪೂರಿ ಠಾಕೂರ್ದಿದೆ. ಓಕೆ, ಅತ್ಯಂತ ಕೆಳಹಂತದ ಈ ಕ್ಷೌರಿಕ ಸಮಾಜದಿಂದ ಬಂದಿರತಕ್ಕಂಥ ಒಬ್ಬ ಮುಖ್ಯಮಂತ್ರಿ, ಮೀಸಲಾತಿಯನ್ನು ಮೊದಲ ಬಾರಿ ಬಿಹಾರದಲ್ಲಿ ತಂದವರು ಕರ್ಪೂರಿ ಠಾಕೂರ್ ಹಿಂದುಳಿದ ವರ್ಗಗಳಿಗೆ. ಈಗ ನಿತೀಶ್ ಲಾಲು ಏನು ಹೇಳ್ತಿದ್ದಾರೆ, ಜಾತಿ ಗಣತಿಯನ್ನು ಮಾಡಿಸ್ಬೇಕು ಅಂತಕ್ಕಂಥ ಪ್ರಶ್ನೆಯನ್ನು ಇಟ್ಟಿದ್ದಾರೆ. BJP ಕೌಂಟರ್ ಆಗಿ ನಾನ್ ಯಾದವ್ ಹಿಂದುಳಿದ ವರ್ಗದ ಒಬ್ಬ ನಾಯಕನಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ. ಅಂದರೆ ಒಂದು ನರೇಟಿವನ್ನು ಆ್ಯಂಟಿ ಬ್ಯಾಕ್ವರ್ಡ್ ಅನ್ನೋದನ್ನು ಬಿಹಾರದಲ್ಲಿ ಏನು ನಿತೀಶ್ ಲಾಲು BJP ಬಗ್ಗೆ ಡೆವಲಪ್ ಮಾಡುವ ಪ್ರಯತ್ನವನ್ನು ಮಾಡ್ತಾಯಿದ್ರು, ಅದನ್ನು ಕೌಂಟರ್ ಮಾಡಲಿಕ್ಕೆ ಭಾರತ ರತ್ನವನ್ನು ಘೋಷಣೆ ಮಾಡಲಾಗಿದೆ ಅನಿಸುತ್ತೆ. ಪ್ಯೂರ್ಲಿ ಪಾಲಿಟಿಕ್ಸ್. ಆದರೆ ಒಬ್ಬ ಯೋಗ್ಯ ವ್ಯಕ್ತಿ, ಅತ್ಯಂತ ಕೆಳಹಂತದಿಂದ ಬಂದವರು ಕರ್ಪೂರಿ ಠಾಕೂರ್, ಉತ್ತರ ಭಾರತದ ರಾಜಕಾರಣದಲ್ಲಿ ಒಬ್ಬ ಅತ್ಯಂತ ಸಾಮಾನ್ಯ ಸರಳ ಸಜ್ಜ ಮುಖ್ಯಮಂತ್ರಿ ಆದರೂ ಕೂಡ ಪಟಾವ ಕುರ್ತಾ ಹಾಕ್ಕೊಂಡು ಓಡಾಡ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಅಂಥ ವ್ಯಕ್ತಿಗೆ, ಅಂಥ ಸಮುದಾಯದಿಂದ ಬಂದಿರತಕ್ಕಂಥವ್ರಿಗೆ ಈ ಒಂದು ಭಾರತ ರತ್ನ ದೊರಕಿರ್ತಕ್ಕಂಥದ್ದು ಒಳ್ಳೆಯ ವಿಚಾರ. ಒಬ್ಬ ಅತ್ಯಂತ ಒಳ್ಳೆಯ ನಾಯಕ ಕರ್ಪೂರಿ ಠಾಕೂರ್ ಅನ್ನೋದರಲ್ಲಿ 2 ಪ್ರಶ್ನೆ ಇಲ್ಲ. ಈ ಹಿಂದುಳಿದ ವರ್ಗದ ರಾಜಕಾರಣ, ಹಿಂದುಳಿದ ವರ್ಗಗಳ ನಾಯಕರನ್ನು ತಯಾರು ಮಾಡಿರ್ತಕ್ಕಂಥ ಕೀರ್ತಿ ಉತ್ತರ ಭಾರತದಲ್ಲಿ ಕರ್ಪೂರಿ ಠಾಕೂರ್ಗೆ ಸಲ್ಲುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.